ನಮಗೆ ಲಾಸ್ಟ್ ಟೈಮ್ 9 lakhs ತನಕ ಬಂದಿದೆ ಸರ್. ಕೆಲವೊಂದು ಟೈಮಲ್ಲಿ 4 ಚೀಲನೂ ಬಂದಿದೆ ಸರ್. ಈಲ್ಡಿಂಗ್ ಬಂದು ತುಂಬ ಹೆವಿ ಸರ್ ಇದು. ಒಂದು ಗಿಡಕ್ಕೆ ಏನಾದ್ರೂ 2 ಚೀಲ ಬರುತ್ತೆ ಸರ್ ಇದು. 50 kg 100 kg ಬರ್ತದೆ ರೀ. 100 kg ಬರುತ್ತೆ ಸರ್. 1 yearನಲ್ಲೇ ಈಲ್ಡಿಂಗ್ ಚಾಲು ಆಗುತ್ತೆ ಸರ್. ಫಸ್ಟ್ ಇಯರಿಂಗ್ ಚಾಲು ಆಗುತ್ತೆ ಸರ್. ಸರ್ ಮತ್ತೊಮ್ಮೆ ಸ್ವಾಗತ ಸರ್ ಪಾರ್ಟ್ 3ಗೆ. ನಮಸ್ಕಾರ ಸರ್. ಆ್ಯಕ್ಚುಲಿ ಈಗ ನಿಂಬೆಹಣ್ಣು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಸರ್. ಇದು ನಮ್ಮದು ರೈತರಿಗೆ ಸ್ವಲ್ಪ ಯಾವ ವೆರೈಟಿ ಮತ್ತು ಇದು ಏನು ಗೊಬ್ಬರ ಹಾಕಿರಿ, ಇದು ಎಷ್ಟು ವರ್ಷದ ಕಾಯಿ ಕೊಡುತ್ತದೆ ರೀ, ಆಮೇಲೆ ಅದೇ ಸೇಮ್ ಪ್ರಾಬ್ಲಮ್ ಏನೇನು ಫೇಸ್ ಮಾಡ್ತಾಯಿದ್ರಿ, ಆಮೇಲೆ ಇದು ಹಾಕಿದ್ರೆ ನಮ್ಮ ರೈತರಿಗೆ ಬೆನಿಫಿಟ್ ಅದಾವ ಇಲ್ಲ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ಸರ್ ಇದು ಪ್ಲಾಂಟ್ ಬಂದು ಥೈ ಸೀಡ್ಲೆಸ್ ಲೆಮನ್ ಅಂತ ಹೇಳಿ ಸರ್. ಇದಕ್ಕೆ ಬೀಜ ಇರಂಗಿಲ್ಲ ಸರ್, ಬಟ್ ಕಾಯಿ ಸ್ವಲ್ಪ ದಪ್ಪ ಬರುತ್ತೆ ಸರ್. ಸೀಡ್ಲೆಸ್ ಸೀಡ್ಲೆಸ್ ಸರ್, ಒಳಗಡೆ ಬೀಜ ಇರಂಗಿಲ್ಲ ಸರ್. ಓಕೆ. ಬಟ್ ಪ್ರಾಬ್ಲಮ್ ಏನಂದರೆ ಇಂಡಿಯನ್ ಮಾರ್ಕೆಟಲ್ಲಿ ಯೂಶ್ವಲಿ ನಿಂಬೆ ಅಂದರೆ ಒಂದು ಪರ್ಟಿಕ್ಯುಲರ್ ಸೈಜನ್ನೇ ಎಕ್ಸೆಪ್ಟ್ ಮಾಡ್ತಾರೆ ಸರ್ ಜನ. ಸೊ ಹಾಗಾಗಿ ಈ ನಿಂಬೆಗೆ ಅಷ್ಟು ಬೇಡಿಕೆ ಇಲ್ಲ ಸರ್ ನಮ್ಮ ಹತ್ರ. ಓಕೆ. ದಪ್ಪ ಸೈಜ್ ಅದಲ್ಲ ಸರ್? ಹಾಂ, ಸೈಜ್ ದಪ್ಪ ಬರುತ್ತೆ ಸರ್. ಇನ್ನೂ ದಪ್ಪ ಬರುತ್ತೆ ಸರ್ ಒಳಗಡೆ. ಹಾಂ, ಇನ್ನೂ ದಪ್ಪ ಬರುತ್ತೆ ಸರ್. ಇಲ್ಲದ ನೋಡಿ ಸರ್, ಈ ಥರ. ಹಾಂ, ಮೌಸಂಬಿ ಥರ ಕಾಣಿಸುತ್ತೆ ಸರ್ ಇದು. ಬಟ್ ನಮ್ಮಲ್ಲಿ ಇವರು ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತೀವಿ ಸರ್ ಇದನ್ನು. ಓಕೆ ಸರ್. ಹಾಂ, ಯೂಶ್ವಲಿ ಹೋಟೆಲ್ದವ್ರು ತೊಗೋತಾರೆ ಸರ್ ಇದನ್ನು. ಯಾಕಂದರೆ ಅವರಿಗೆ ಬೀಜ ತೆಗೆಯೋದು ಕಷ್ಟ ಆಗಂಗಿಲ್ಲ ರೀ. ಸೊ ತೊಗೊಂಡು ಈಸಿಲಿ ಕಟ್ ಮಾಡಿ ಇಟ್ಟು ಬಿಡ್ಲಿಕ್ಕೆ ಈಸಿ ಆಗುತ್ತೆ ಸರ್ ಅವರಿಗೆ. ಇದು ಹುಳಿ ಹೆಚ್ಚಿಗೆ ಇರ್ತದೆ ಸರ್ ಇದಕ್ಕೆ? ಹುಳಿ ಕಡಿಮೆ ಸರ್, ಕಂಪೇರ್ ಟು ನಮ್ಮ ಜವರಿ ತಳಿ. ನಾವು ಅಲ್ಲಿ ಕಾಗಜಿ ಲೆಮನ್ ನೋಡಿದ್ವಲ್ಲ ಸರ್, ಅದರದ್ದು ಹುಳಿಗೆ ಇದಕ್ಕೆ ಡಿಫ್ರೆನ್ಸ್ ಇರುತ್ತೆ ಸರ್. ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಸರ್ ಇದ್ರೊಳಗಡೆ. ಓಕೆ. ಕೀಪಿಂಗ್ ಕ್ವಾಲಿಟಿ ಅದಕ್ಕಿಂತ ಕಡಿಮೆ ಸರ್ ಇದ್ರದ್ದು. ಅಂದರೆ ಶೆಲ್ಫ್ ಲೈಫ್ ಕಡಿಮೆ ಇದೆ ಸರ್ ಇದು. ಕಡಿಮೆ ಇದೆ. ಬಟ್ ಆನ್ ಆನ್ ಎವರೇಜ್ ನಾವು ಪ್ರಾಫಿಟಲ್ಲಿ ನೋಡಿದ್ರೆ ನಮ್ಗೆ ಪ್ರಾಫಿಟ್ ಇದೆ ಸರ್. ನಾವು 50% ರೇಟ್ ಕೊಟ್ಟರು ಕೂಡ, ಈಗ ಅದು 2000 ನಡೆದ್ರೆ ನಾವು 1000 ನಾವು ಇದು ಮಾಡಿದೆವು ಅಂತಂದರೆ ಸೊ ವಿಲ್ ಗೆಟ್ ದಿ ಪ್ರಾಫಿಟ್. ಬಟ್ ಪ್ರಾಬ್ಲಮ್ ಏನಂತಂದರೆ ನಾನು ಸಜೆಸ್ಟ್ ಮಾಡೋದು ರೈತರಿಗೆ ಅಂದರೆ ಇದನ್ನು ಚೂಸ್ ಮಾಡಬೇಡ್ರಿ ಪ್ರೆಸೆಂಟ್ಲಿ. ಓಕೆ ಸರ್. ಹಾಂ, ಬಿಕಾಸ್ ಮಾರ್ಕೆಟ್ ಪ್ರಾಬ್ಲಮ್ ಮೇನ್ ಇಶ್ಯೂ. ಹಾಂ, ಯಾಕಂದರೆ ಎಲ್ಲರಿಗೂ ಮಾರ್ಕೆಟ್ ಮಾಡೋದು ಆಗೋದಿಲ್ಲ ಸರ್. ಕಷ್ಟ ಆಗುತ್ತೆ ಸರ್ ಅದು. ಓಕೆ ಸರ್. ಮ್ಯಾನ್ ಪವರ್ ಬೇಕು ಸರ್ ಅದಕ್ಕೆ. ನಮ್ಮಲ್ಲಿ ಮ್ಯಾನ್ ಪವರ್ ಇರೋದ್ರಿಂದ ವಿ ಆರ್ ಮಾರ್ಕೆಟಿಂಗ್. ಓಕೆ ಸರ್. ಹಾಗಾಗಿ ನಾವು ಪ್ರಾಫಿಟಲ್ಲಿ ಇದ್ದೇವೆ ಸರ್. ಬಟ್ ರೈತರು ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಸರ್ ಇದು. ಸೊ ಬೆಟರ್ ಗೋ ಫಾರ್ ಕಾಗಜಿ ಲೆಮನ್ ಅಂತ ಹೇಳ್ತೀನಿ ಸರ್. ಸರ್ ಈಗ ಇದು ಹೇಳಿದ್ರಿ ಸರ್, ಆ್ಯಕ್ಚುಲಿ ಇದು ಯಾವಾಗ ಪ್ಲಾಂಟೇಶನ್ ಎಷ್ಟು ವರ್ಷ ಮುಂಚೆ ಮಾಡಿದ್ರಿ ಸರ್? ಇದು 4 years ಆಯ್ತು ಸರ್ ಪ್ಲಾಂಟೇಶನ್ ಆಗಿ. 1 yearನಲ್ಲೇ ಈಲ್ಡಿಂಗ್ ಚಾಲು ಆಗುತ್ತೆ ಸರ್. ಫಸ್ಟ್ ಇಯರಿಂಗ್ ಚಾಲು ಆಗುತ್ತೆ ಸರ್. ಓಕೆ. ಈಲ್ಡಿಂಗ್ ಬಂದು ತುಂಬ ಹೆವಿ ಸರ್ ಇದು. ಒಂದು ಗಿಡಕ್ಕೆ ಏನಾದ್ರೂ 2 ಚೀಲ ಬರುತ್ತೆ ಸರ್ ಇದು. 2 ಚೀಲ 50 kg? 50 kg 100 kg ಬರ್ತದೆ ರೀ. 100 kg ಬರುತ್ತೆ ಸರ್. ಅಂದರೆ ಅದು ಕಟ್ಟಿಂಗ್ ಕೆಲವೊಂದು ಟೈಮಲ್ಲಿ 4 ಚೀಲನೂ ಬಂದಿದೆ ಸರ್. ಅಲ್ಲಿ ಅದಾವೆ ಸರ್ ಆ ಕಡೆ ಪ್ಲಾಂಟ್ಸ್ 4 ಚೀಲನೂ ಬಂದಿದೆ. ಅದು ಸಿಂಗಲ್ ಕಟ್ಟಿಂಗ್ ಒಳಗೆ ಹೇಳ್ತಿದ್ರಿ ನೀವು? ಇಲ್ಲ ಸರ್, ಟೋಟಲ್ ಅದ್ರದ್ದು ಲೈಫ್ ಒಳಗಡೆ ಆನ್ಯುವಲ್ ಟೈಪ್ನಲ್ಲಿ ನೋಡಿದ್ರೆ 4 ಇದು ಬರುತ್ತೆ, ಚೀಲ ಬರುತ್ತೆ ಸರ್. ಅಂದರೆ 200 kg ತನಕ ಬರ್ತದೆ? ಹಾಂ, 200 kg ತನಕ ಬರ್ತದೆ ಸರ್. ನಾವು ಲಾಸ್ಟ್ ಟೈಮ್ 1500 ಇದು ಒಟ್ಟು ನಾವು ಇದು ಅದಾವೆ ಸರ್, ಏನಂದರೆ 1000 ಪ್ಲಾಂಟ್ಸ್ ಅದಾವೆ ಸರ್. ಎಷ್ಟು ಎಕರೆ ಸರ್ ಇದು ಟೋಟಲ್? ಇದು 2.5 ಆಗುತ್ತೆ ಸರ್. 2.5 ಎಕರೆ. ಹಾಂ. ಅಂದರೆ ಸ್ಪೇಸಿಂಗ್ ಏನು ಸರ್ ಇದು? ಇದು ಇಲ್ಲಿ 10 ಇದೆ ಸರ್. ರೋ ಟು ರೋ 10? ಹಾಂ, 10 ಸರ್. ಇಲ್ಲಿ 8 ಇದೆ ಸರ್. ಓಕೆ. 8/10 ಅಂತ? 8/10 ಸರ್. ಅಂದರೆ 1000 ಗಿಡ? ಹಾಂ, 2.5 ಎಕರೆ. ಹಾಂ ಸರ್. ಓಕೆ ಸರ್. ಈಗ ಅದೇ ಹೇಳಿದ್ರಿ ಸರ್, ಅಂದರೆ ಟೋಟಲ್ ಎಷ್ಟು ಬಂದಿದೆ ಸರ್ ಲಾಸ್ಟ್ ಟೈಮ್ ಕಟ್ಟಿಂಗ್ ಮಾಡಿದಾಗ? ಸರ್ 1600 ತನಕ ನಮ್ಗೆ ಈಲ್ಡಿಂಗ್ ಬಂತು ಸರ್ ಅವಾಗ. 1600 ಬ್ಯಾಗ್ಸ್ ಸರ್? ಬ್ಯಾಗ್ಸ್. ಹಾಂ, ಬ್ಯಾಗ್ಸ್ ಅಂದ್ರೆ 1000 ಹಿಡ್ಕೋರಿ ಮತ್ತು 50 ಕಿಲೋ ಬ್ಯಾಗ್. ಹಾಂ, ಬ್ಯಾಗ್ 5000. ಹಾಂ ಸರ್. 50,000 kg? ಹಾಂ ಸರ್. ಹೌದು ಸರ್. 50,000 kg. ಹಾಂ ಸರ್. ಮತ್ತು ಹೆಂಗೆ ಸರ್ ಮಾರ್ಕೆಟ್ ಪ್ರೈಸ್? ಸರ್ ಮಾರ್ಕೆಟ್ ಅದೇ ಸರ್, ನಾವು ಹೇಳಿದಲ್ಲ ಸರ್, ವೇರಿಯೇಷನ್ ಇರುತ್ತೆ ಸರ್. ಯೂಶಲಿ ಮಾರ್ಕೆಟ್ ಫಿಕ್ಸ್ ಇರೋಂಗಿಲ್ಲ. ಮಿನಿಮಮ್ ನಾವು 900 rupees ಹಿಡಿದ್ರೂ ಕೂಡ ನಮಗೆ ಲಾಸ್ಟ್ ಟೈಮ್ 9 lakhs ತನಕ ಬಂದಿದೆ ಸರ್. 2.5 900 ಬ್ಯಾಗ್ಸ್? 900 ಒಂದು ಬ್ಯಾಗಿಗೆ? ಹಾಂ ಸರ್. ಅವರೇಜ್ ಹಿಡಿದ್ರೆ. ಹಾಂ, ಅವರೇಜ್ 50 kg ಬ್ಯಾಗಿಂಗ್ 900. ಹಾಂ ಸರ್. ಅಂದರೆ 9 lakhs ತನಕ ನೀವು ಬಂದಿದೆ ಸರ್. ಬಂದಿದೆ. ಓಕೆ. ಓಕೆ. ಅಂದರೆ ಪ್ರತಿ ಎಕರೆ ಸರ್? ಇಲ್ಲ ಸರ್, 2.5. ಅದೇ 2.5 ಎಕರೆ. ಓಕೆ ಸರ್. ಇದಕ್ಕೆ ಏನೋ ಈಗ ಅದು ಪ್ಲಾಂಟೇಶನ್ ಮಾಡಿದ್ಮೇಲೆ ಸರ್ ಏನೇನು ನೀವು ಗೊಬ್ಬರ ಹಾಕಿದ್ರಿ, ಆಮೇಲೆ ನಿಮಗೆ ಎಷ್ಟು ಖರ್ಚು ಬಂತು, ಸಸಿಗಳು ಎಷ್ಟು ಖರ್ಚು ಬಂತು? ಹಾಂ ಸರ್. ಈಗ ತನಕ ನಿಮ್ಗೆ ಎಷ್ಟು ಖರ್ಚು ಬಂದು ಅದು ಆನ್ ಆನ್ ಎವರೇಜ್? ಅಂದರೆ ನೀವು ಪ್ಲಾಂಟೇಶನ್ ನಿಮ್ಮ ಇಳುವರಿ ತೆಗೆದಿಲ್ಲ ಸರ್ ಅಷ್ಟು ತನಕ? 1 ವರ್ಷ ತನಕ ಹೇಳಿದ್ರಲ್ಲ, 1 ವರ್ಷ ತನಕ ಖರ್ಚು ಬಂತು ಸರ್? ಯೂಶ್ವಲಿ ಇನಿಷಿಯಲ್ ಖರ್ಚನೇ ಜಾಸ್ತಿ ಸರ್ ಇದಕ್ಕೆ. ಅಂದ್ರೂ ಈಗ 70 rupees ಒಂದು ಪ್ಲಾಂಟ್ ಬೀಳುತ್ತೆ ಸರ್ ನಮಗೆ. ಓಕೆ. 70 rupees ಪರ್ ಪ್ಲಾಂಟ್ ಬೀಳುತ್ತೆ ಸರ್. ಅದು ಆದಮೇಲೆ ಅಷ್ಟು ಗೊಬ್ಬರ ಒಂದೇ ಸರ್ ನಮಗೆ ಒಂದು 30,000 ಗೊಬ್ಬರ ಖರ್ಚಾಗುತ್ತೆ ಸರ್. ಹಾಂ ಸರ್. ಓನ್ಲಿ 30,000 per year ಖರ್ಚಾಗುತ್ತೆ ಸರ್. ಇದ್ರ ಕಟಿಂಗ್ ಒಂದು ಖರ್ಚು ಬರುತ್ತೆ ಸರ್, 25,000. ಎವ್ರಿ ಇಯರ್ ನಾವು ಪ್ರೂನಿಂಗ್ ಮಾಡಬೇಕಲ್ಲ ಸರ್. ಲೇಬರ್ ಕಾಸ್ಟ್ ಕಟಿಂಗ್ ಮಾಡ್ತೀರಿ ಓನ್ಲಿ ಒನ್ ಟೈಮ್ ಸರ್. ಅಂದ್ರೆ ಎಕ್ಸ್ಟ್ರಾ ಬ್ರಾಂಚಸ್ ಇದು ಕಟ್ ಮಾಡ್ತೀರಿ? ಕಟ್ ಮಾಡಿ ಇದನ್ನ ಇಲ್ಲೇ ಹಾಕ್ತೀವಿ ಸರ್. ಹಾಕಿ ರೂಟರ್ ಹೊಡೆದ್ ಬಿಡ್ತೀವಲ್ಲ ಸರ್, ಅದೇ ಗೊಬ್ಬರ ಆಗ್ಬಿಡುತ್ತೆ ಸರ್. ಚೆನ್ನಾಗಿ ಗೊಬ್ಬರ ಆಗುತ್ತೆ ಸರ್ ಅದು. ಸೊ ಕಡಿಮೆ ಗೊಬ್ಬರ ಹಾಕಬೇಕಾಗತ್ತೆ ಸರ್ ಅದು. ಸೊ ಹಾಗಾಗಿ 30,000 ಅಷ್ಟು ಟೋಟಲ್ ನಾವು ಇನ್ವೆಸ್ಟ್ಮೆಂಟ್ ಅಂದರೆ 60,000 to 70,000 ಸರ್ ಇದಕ್ಕೆ ಫಸ್ಟ್ ಇಯರ್ ತನಕ ಸರ್.
ಅಂದರೆ ಇಲ್ಲ ಸರ್, ವಿತೌಟ್ ಪ್ಲಾಂಟೇಶನ್ ಹೇಳ್ತಾ ಇದ್ದೀನಿ. ಓಕೆ ಸರ್. ಹಾಂ, ಅದು ಬಂದು 70 rupees per plant ಬೀಳುತ್ತೆ ಹೌದು ಸರ್. ಅಲ್ಲೇ 70,000 ಆಯ್ತು. 70,000 80,000 ಹಿಡಿಯುತ್ತೆ ಸರ್ ಅದು. ಅಲ್ಲೇ. ಪ್ಲಾಂಟೇಶನ್ ಎಲ್ಲ ಹಿಡ್ಕೊಂಡು 80,000 ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಹೌದು ಸರ್. ಇಯರ್ಲಿ ನಮಗೆ 60,000 to 70,000 ಬರ್ತದೆ ಸರ್. ಬರ್ತದೆ ಗೊಬ್ಬರ ಅದೆಲ್ಲ ಇದು. ಹಾಂ ಸರ್. ಈಗ ನಾವು ಇನ್ಕಮ್ ಆಗಿ ನೋಡಿದ್ರೆ ಸರ್, ಅಡಿ ಚಕ್ಕರಲ್ಲಿ ನಾವು ಬೇರೆ ಕ್ರಾಪಿಗೆ ಎಷ್ಟು ತೆಗಿಬೋದು ಸರ್? ಅಷ್ಟು ಬರಂಗಿಲ್ಲ ಸರ್. ಮ್ಯಾಕ್ಸಿಮಮ್ ತೊಗರಿಗೆ ಹಾಕಿದ್ರೆ ಒಂದು 50,000 ರೂಪಾಯಿ ಅಬಾಬ ಅಂತ ಹೇಳ್ತೇವೆ. ಅಷ್ಟೇ ಸರ್, ಅಷ್ಟೇ. ಹಾಂ ಸರ್. ಇದು ಚೆನ್ನಾಗಿ ರೇಟ್ ಇತ್ತಂತ ತಿಳ್ಕೊಳಿ ಸರ್, ಅಥವಾ ಕಡಿಮೆನೂ ರೇಟ್ ಇತ್ತಂತ ತಿಳ್ಕೊಳ್ಳಿ ಸರ್. ಆನ್ ಆನ್ ಎವರೇಜ್ ನಮ್ಗೆ 6 to 7 lakhs ಬಿಡಂಗಿಲ್ಲ ಸರ್. ಇದು ಅಷ್ಟು ಬರ್ತದೆ. ಅಷ್ಟೇ ಬಂದೇ ಬರುತ್ತೆ ಸರ್. ಮತ್ತೆ ಯಾಕಂದ್ರೆ ಇಳುವರಿನೂ ಚೆನ್ನಾಗಿದೆ ಸರ್, ಗಿಡಗಳಿಂದ ಕಂಪೇರ್ ಮಾಡಿದ್ರೆ ಇಳುವರಿ ಚೆನ್ನಾಗತ್ತೆ. ಹಾಂ, ಇಳುವರಿ ಚೆನ್ನಾಗಿದೆ ಸರ್, ಬಟ್ ರೇಟ್ ಇದ್ರೆ ಇನ್ನೂ ಚೆನ್ನಾಗ್ತದೆ. ಇದನ್ನ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ ಸರ್. ಓಕೆ ಸರ್. ಯಾಕಂದ್ರೆ ಹೊರಗಡೆ ಇದಕ್ಕೆ ಬೇಡಿಕೆ ಜಾಸ್ತಿ ಇದೆ ಸರ್, ಇಂಡಿಯನ್ ಮಾರ್ಕೆಟ್ನಲ್ಲಿ ಇಲ್ಲ ಸರ್ ಇದು. ಓಕೆ ಸರ್. ಮತ್ತೆ ಇದ್ರೊಳಗೆ ಪ್ರಾಬ್ಲಮ್ಸ್ ಏನು ಬರ್ತವೆ ಸರ್? ಅಂದ್ರೆ ಸರ್ ಇದು ಪ್ರಾಬ್ಲಮ್ಸ್ ಭಾಳ ಕಡಿಮೆ ಸರ್ ಇದ್ರೊಳಗಡೆ. ಸ್ಪ್ರೇನು ಕೂಡ ನಾವು 2 to 3 times ಅಷ್ಟೇ ಸರ್ ಇನ್ಸೆಕ್ಟಿಸೈಡ್ನ ಸ್ಪ್ರೇ ಮಾಡ್ತೀವಿ ಸರ್. ಯೂಶ್ವಲಿ ಒಂದ್ಸಲ ನಾನು ಎಮ್ಯಾಮೆಕ್ಟಿನ್ ಬೆಂಜೋಯಿಟ್ ಸರ್ ಮೇನ್ ಸರ್ ಇದಕ್ಕೆ. ಆಮೇಲೆ ಇನ್ನೊಂದು ಬಂದು ಬೆವೇರಿಯಾ ಬೇಸಿನ್ ಆ್ಯಂಡ್ ವರ್ಟಿಸಿಲಿಯಂ ಲೆಕಾನಿ ಸರ್. ಬಟ್ ಎರಡೂ ಮಿಕ್ಸ್ ಮಾಡೋಂಗಿಲ್ಲ ಸರ್, ಸಪ್ರೇಟ್ ಇದರಲ್ಲೇ ಕೊಡ್ಬೇಕು ಸರ್. ಯಾಕಂದರೆ ಅದು ಶಿಲೀಂಧ್ರನಾಶಕ ಸರ್ ಎಲ್ಲ, ಬೆವೇರಿಯಾ ಬೇಸಿನ್ ಆ್ಯಂಡ್ ವರ್ಟಿಸಿಲಿಯಂ ಲೆಕಾನಿ ಅಂತೇಳಿ. ಸೊ ಅದು ನೀವು ಸ್ಪ್ರೇ ಮಾಡಬೇಕಾದ್ರೆ ತಂಪಾದ ಟೈಮಲ್ಲಿ ಸ್ಪ್ರೇ ಮಾಡಿದ್ರೆ ಅದು ರಿಸಲ್ಟ್ ಇರುತ್ತೆ ಸರ್. ರೈನಿ ಸೀಸನಲ್ಲಿ. ಹಾಂ, ಈ ಪೂರ ಸನ್ನಿ ಇದ್ದ ಟೈಮ್ನಲ್ಲಿ ರಿಸಲ್ಟ್ ಭಾಳ ಕಡಿಮೆ ಸರ್ ಅದು. ಅಂದರೆ ಆಪರೇಷನ್ ಅಂತ ಏನು ಚಾನ್ಸ್ ಇರ್ತದೆ? ಇಲ್ಲ ಸರ್, ಅದು ಫಂಗಸ್ ಸರ್ವೇ ಆಗಂಗಿಲ್ಲ. ಹಾಂ, ಫಂಗಸ್ ಸರ್ವೇ ಆಗಂಗಿಲ್ಲ ಸರ್. ಫಂಗಸ್ ಸರ್ವೇ ಆಗಬೇಕಂದ್ರೆ ರೈನಿ ಸೀಸನಲ್ಲಿ ಕ್ಲೌಡಿ ವೆದರ್ ಇದ್ದಾಗ ಅದು ಫಂಗಸ್ ಏನು ಮಾಡುತ್ತೆ ಸರ್, ಕೀಟಗಳ ಮ್ಯಾಗ ಹೋಗಿ ಅದು ಸಾಯಿಸ್ಬಿಡುತ್ತೆ ಸರ್ ಅದು. ಓಕೆ ಸರ್. ಹಾಂ, ಸೊ ಅದು ಸ್ವಲ್ಪ ನೀವು ರೈನಿ ಸೀಸನ್ ಅಥವಾ ಥಂಡಿ ಇದ್ದಾಗ. ಹಾಂ ಬಟ್ ನಾನು ಸಜೆಸ್ಟ್ ಮಾಡೋದು ಸರ್, ಗೋ ಫಾರ್ ಬೋತ್, ನಾಟ್ ಸಿಂಗಲ್. ಓಕೆ ಸರ್. ಅಂದರೆ ಯಾವಾಗ ನಿಮ್ಗೆ ಎಮರ್ಜೆನ್ಸಿ ಇರುತ್ತೋ ಯು ಶುಡ್ ಗೋ ಫಾರ್ ಕೆಮಿಕಲ್. ಸೊ ಯಾವಾಗ ಎಮರ್ಜೆನ್ಸಿ ಇಲ್ಲ, ಪ್ರಿವೆಂಟಿವ್ ಮೆಜರ್ಸ್ ಆಗಿ ನಾವು ಅದು ಆರ್ಗ್ಯಾನಿಕ್ ಯೂಸ್ ಮಾಡ್ಬೋದು. ಓಕೆ ಸರ್. ಇದು ಮೇನ್ ಪ್ರಾಬ್ಲಮ್ ಆಯ್ತು ಸರ್. ಇದು ಗೊಬ್ಬರ ಏನೇನು ಹೇಳಿದೆ ಸರ್? ಸ್ವಲ್ಪ ಗೊಬ್ಬರ ಸರ್, ಗೊಬ್ಬರ ಏನಿಲ್ಲ ಸರ್, 1919 ಒಂದು, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ ಅಷ್ಟೇ ಸರ್. ಸರ್, ಇದಕ್ಕೆ ಸಾಲ್ಟ್ ಟೆಸ್ಟ್ ಮುಂಚೆಯಿಂದ ಮಾಡಿಸಿಲ್ಲ ಸರ್. ಇದನ್ನು ಮಾಡಿದ್ರೆ ಸ್ವಲ್ಪ ಏನೋ ಚೆನ್ನಾಗಿ ಸರ್, ಅದು ಭಾಳ ಚೆನ್ನಾಗಿ ಸರ್ ಮಾಡಿ ಏನು ರಿಕ್ವೈರ್ಮೆಂಟ್ ಇರುತ್ತೋ, ಏನು ಡೆಫಿಷಿಯನ್ಸಿ ಇರುತ್ತೋ ಕೊಟ್ಟರೆ ನಮ್ಮದು ಆದಷ್ಟು ಗೊಬ್ಬರದ ಚಾರ್ಜ್ನೂ ಉಳಿತು ಸರ್. ನಮಗೆ ನಾವು ಯಾಕೆ ಅಷ್ಟು ಇದು ಮಾಡ್ಕೊಂಡಿಲ್ಲ ಅಂದರೆ ನಾವು ಗೊಬ್ಬರನೇ ಕಡಿಮೆ ಹಾಕ್ತಾ ಇದ್ದೀವಿ ಸರ್ ಇದಕ್ಕೆ, ಅಷ್ಟು ಜಾಸ್ತಿ ಹಾಕ್ತಾ ಇಲ್ಲ ಸರ್ ಅದಕ್ಕೆ. ಸೊ ಆಮೇಲೆ ನಾವು ಆಲ್ಮೋಸ್ಟ್ ಇದು ಕಟಿಂಗ್ ಮಾಡಿ ಇಲ್ಲೇ ಹಾಕ್ತೀವಲ್ಲ ಸರ್, ಅದೆಷ್ಟು ಗೊಬ್ಬರ ಸಿಗುತ್ತೆ. ಸೊ 3 years ಆಗಿ ಒಂದು ತಿಪ್ಪೆ ಗೊಬ್ಬರ ಹಾಕ್ತೀವಿ ಸರ್ ಇದಕ್ಕೆ. ಸರ್, ಇದಕ್ಕೆ ನೀರು ಯಾವ ಥರ ಬಿಡ್ತೀರಿ ಸರ್? ಸರ್ ಡ್ರಿಪ್ ಸರ್ ಇದು. ಅಂದರೆ ಡೈಲಿ ನೀರು ಬಿಡ್ತೀರಾ? ಇಲ್ಲ ಸರ್, ನೋಡ್ಕೋತೀವಿ ಸರ್. ರೇನ್ ಇದ್ದಾಗ ಏನು ನೆಸಸರಿ ಇಲ್ಲ ಸರ್, ಜಸ್ಟ್ ನೀಡೆಡ್ ಟು ಮೇಂಟೈನ್ ಮಾಯಿಶ್ಚರ್ ಸರ್. ನೀರನ್ನು ಜಾಸ್ತಿ ಬೇಕಾಗಲ್ಲ ಸರ್, ಮಾಯಿಶ್ಚರ್ ಮೇಂಟೈನ್ ಮಾಡ್ಬೇಕು ಸರ್. ಹಸಿ ಯಾವಾಗಲೂ ಇದ್ರೆ ಭಾಳ ಒಳ್ಳೆಯದು ಸರ್. ಸರ್, ಇದು ಕಾಯಿ ಅಂದ್ರೆ ಮೇನ್ ಯಾವ ಟೈಮಲ್ಲಿ ಬರುತ್ತೆ, ಅಂದ್ರೆ ಯಾವ ತಿಂಗಳಲ್ಲಿ, ಅಂದ್ರೆ ಇಯರ್ಲಿ ನೀವು ನೋಡಿದ ಪ್ರಕಾರ? ಸರ್, ಇದು ನೋಡಿ ಸರ್, ಇದರಲ್ಲಿ ಒಂದು ಟೆಕ್ನಿಕ್ ಇದೆ ಸರ್. ನೀವು ಓನ್ಲಿ ವಾಂಟ್ ಈಲ್ಡ್ ಇನ್ ಸಮ್ಮರ್ ಅಂತಂದ್ರೆ ನೀವೇನು ಮಾಡ್ಬೇಕು ಸರ್, ಸೆಪ್ಟೆಂಬರ್ನಲ್ಲಿ ನೀರು ಕಂಪ್ಲೀಟಾಗಿ ಬಂದ್ ಮಾಡ್ಬೇಕು ಸರ್ ಅದಕ್ಕೆ. ಸೆಪ್ಟೆಂಬರ್ ಫುಲ್ಲಿ ಕ್ಲೋಸ್? ಹಾಂ, ಕಂಪ್ಲೀಟಾಗಿ ನೀರನ್ನ ಬಂದ್ ಮಾಡ್ಬೇಕು ಸರ್. ಬಂದಾದ್ಮೇಲೆ ಗಿಡ ಸ್ಟ್ರೆಸ್ನೇ ಹೋಗ್ತು ಸರ್. ಓಕೆ. ಅವಾಗ ಒಂದು ಗ್ರೋತ್ ರೆಗ್ಯುಲೇಟರ್ನ ಸ್ಪ್ರೇ ಮಾಡ್ಬೇಕು ಸರ್. ಅದು ನಿಂತು ಏನು ಮಾಡುತ್ತೆ ಸರ್, ಸ್ಟ್ರೆಸ್ನಾಗ ಹೋದಾಗ ಯಾವಾಗಲೂ ಒಂದು ಗಿಡದ ಏನು ಲಕ್ಷಣ ಇರ್ತಾವೆ ಸರ್, ಅದು ಯಾವಾಗ ಸಾಯ್ತದ ಅಂತ ಅನ್ಕೋತದಲ್ಲ ಸರ್, ತಮ್ಮ ಅಂಶ ಉಳಿಸ್ಬೇಕಂತ ಹೇಳಿ ಫ್ಲವರಿಂಗ್ ಚಾಲು ಮಾಡ್ತದೆ ಸರ್. ಓಕೆ. ನೀವು ನೋಡ್ತೀರಿ ಸರ್, ತೊಗರಿ ಯಾವಾಗ ಹಿಂಗೆ ಬಿದ್ದಿರ್ತವೆ ನೋಡಿ ಸರ್, ಫ್ಲವರ್ ಜಾಸ್ತಿ ಇರ್ತಾವೆ ಸರ್ ಅದಕ್ಕೆ. ಹೌದು. ಅಂದರೆ ನಾನು ಹೋಗ್ತೀನಿ ಈಗ ನಮ್ದು ಅಂಶ ಉಳಿಲಿ ಅಂತ ಹೇಳಿ ಜಲ್ದಿ ಬಿಟ್ಬಿಡುತ್ತೆ ಸರ್ ಅದು. ಹಾಗೆ ಇದು ಫ್ಲವರ್ ಜಲ್ದಿ ಬಿಟ್ಬಿಡ್ತದೆ ಸರ್. ಇದು ಯಾವಾಗ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ನಲ್ಲಿ ಫ್ಲವರಿಂಗ್ ಚಾಲು ಆಯ್ತು ಸರ್, ಇದು ಈಲ್ಡ್ ಬಂದು ನಮ್ಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ ಬಂದ್ಬಿಡುತ್ತೆ. ಸೊ ಆ ಟೈಮಲ್ಲಿ ರೇಟ್ ಜಾಸ್ತಿ ಇರುತ್ತೆ ಸರ್, ನಾವು ಪ್ರಾಫಿಟ್ ತಗೋಬೋದು ಸರ್. ಸರ್, ಸ್ಟ್ರೆಸ್ ಟೈಮಾಗ ಇದು ಫುಲ್ ಎಲ್ಲಿಗಳು ಬೇರೆ ಡಿಮ್ಯಾಂಡ್ಸ್ ಎಲ್ಲ ಉದುರ್ತಾವೆ ಸರ್? ಹಾಂ, ಹೌದು. ಇದ್ರೊಳಗೂ ಅದೇ ಇರ್ತದೆ ಸರ್? ಹೆಂಗೆ ನಾವು ಎಷ್ಟು ಸ್ಟ್ರೆಸ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಸರ್. ನಾವು ಜಾಸ್ತಿ ಸ್ಟ್ರೆಸ್ ಕೊಟ್ಟರೆ ಉದ್ರ ಹೋಗುತ್ತೆ ಸರ್. ಅಂದ್ರೆ ನೀರು ಸ್ಟಾಪ್ ಮಾಡ್ಬೇಕಂದ್ರೆ ಎಷ್ಟು ದಿವಸ ಸ್ಟಾಪ್ ಮಾಡ್ಬೇಕು ಸರ್ ಅಂದಾಜು? ಫುಲ್ ಕಂಪ್ಲೀಟ್ 1 month? ಈಗ ಹೆಂಗೆ ಸರ್, ಮಾಯಿಶ್ಚರ್ ನೋಡ್ಕೋಬೇಕು ಸರ್. ಈಗ ಮಳೆ ಜಾಸ್ತಿ ಆಗಿದೆ ಸರ್. ಈಗ ನಾವು ಈಗ 1 month 1.5 month ನಾವು ಬಿಟ್ಟು ನೋಡ್ಬೇಕು ಸರ್. ಅದು ಅಬ್ಸರ್ವೇಷನ್ ಇಸ್ ನೀಡೆಡ್. ಓಕೆ ಸರ್. ನೋಡಾದ್ಮೇಲೆ ಭಾಳ ಸ್ಟ್ರೆಸ್ ಅನ್ಸ್ಲತ್ತಿತ್ತು ಅಂತಂದ್ರೆ ಅವಾಗ ಪ್ಲಾನೋಫಿಕ್ಸ್ ಹೊಡೆದಿರ್ತೀವಲ್ಲ ಸರ್, ಅವಾಗ ಏನು ಮಾಡ್ಬೇಕು ಸರ್, ಒಮ್ಮೆ ನೀರು ಬಿಟ್ಬಿಟ್ಟು ಸ್ವಲ್ಪ ಗೊಬ್ಬರ ಹಾಕ್ಬಿಟ್ರೆ ಫ್ಲವರಿಂಗ್ ಚೆನ್ನಾಗಿ ಚಾಲು ಆಗ್ಬಿಡುತ್ತೆ. ಓಕೆ. ಇದು ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ನಮ್ಮ ರೈತರಿಗೆ ಭಾಳ ಅನುಕೂಲ ಆಗ್ತದೆ. ಯಾಕಂದ್ರೆ ನಮ್ದು ಮಾರ್ಕೆಟ್ ಪ್ರಕಾರ ನಾವು ಅವ್ರ ಅಡಾಪ್ಷನ್ ಆಯ್ತು ಅಂದ್ರೆ ನಮಗೆ ಈಸಿ ಆಗ್ಬಿಡ್ತದೆ. ಹೌದು ಸರ್. ಆಮೇಲೆ ನೀವು ಹೇಳಿದ್ರಿ ಸರ್, ಸಮ್ಮರ್ ಟೈಮಲ್ಲಿ ಭಾಳ ಕಾಸ್ಟ್ಲಿ ಇರುತ್ತೆ. ಆ ಟೈಮಲ್ಲಿ ಅಂಥ ಟೈಮಲ್ಲಿ ನಾವು ಪ್ರೀ ಪ್ಲಾನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ, ಚೆನ್ನಾಗಿ ಬರುತ್ತೆ. ಇದು ಸಜೆಷನ್ ನಮ್ಮ ರೈತರಿಗೆ ಭಾಳ ಅನುಕೂಲ ಆಗತ್ತೆ ಅಂತ ತಿಳ್ಕೊತೀನಿ ಸರ್. ಆಮೇಲೆ ಮತ್ತೆ ಏನಾದರೂ ಮಿಸ್ ಏನಾದರೂ ಆಗಿದ್ದು ಹೇಳ್ರಿ ಸರ್. ಇದರಲ್ಲಿ ಏನಿಲ್ಲ ಸರ್. ಇದ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಸರ್, ಇದ್ರದ್ದು ಎಲೆ ದಪ್ಪ ಇರುತ್ತೆ ಸರ್. ಇದು ಅಂದ್ರೆ ಇನ್ಸೆಕ್ಟ್ಸ್ ಲೈಕ್ ಮಾಡಂಗಿಲ್ಲ ಸರ್ ಈ ಥರ ಎಲಿಗಳನ್ನ. ಓಕೆ.
ದೇ ವಿಲ್ ಅವಾಯ್ಡ್ ಈಟಿಂಗ್ ಇಟ್. ಯಾವಾಗಲೂ ಎಲಿ ದಪ್ಪ ಬಂತಲ್ಲ ಸರ್, ಈಗ ನಾವು ನೋಡ್ತೀವಿ ಸರ್, ಯಾವ್ದು ಹೆಲ್ದಿ ಪ್ಲಾಂಟ್ ಇರುತ್ತೋ ಅದಕ್ಕೆ ಯಾವಾಗಲೂ ಇನ್ಸೆಕ್ಟ್ಸ್ ತ್ರಾಸ ಕೊಡಂಗಿಲ್ಲ ರೀ. ಯಾಕಂದ್ರೆ ಅದು ಫುಲ್ ಎಲಿ ದಪ್ಪ ಬಂದ್ಬಿಡತ್ತೆ ರೀ. ಅವು ಯಾವಾಗಲೂ ಎಳಿಕ್ ಏನ್ ಇರ್ತಾವಲ್ಲ ಸರ್, ಅವು ಎಲಿನ ಟಾರ್ಗೆಟ್ ಮಾಡ್ತೀವಿ. ಯಾವ ತೆಳ್ಳಗ್ ಬರ್ತಾವಲ್ಲ ಸರ್, ಕಾಗಜಿ ನೋಡಿವಿ ಸರ್, ಅವು ತೆಳ್ಳಗ್ ಇರ್ತಾವ ಸರ್, ಅದಕ್ಕೆ ಇನ್ಸೆಕ್ಟ್ಸ್ ಪ್ರಾಬ್ಲಮ್ ಜಾಸ್ತಿ ಸರ್. ಇದು ಥೈದ್ ಏನದಲ್ಲ ಸರ್, ಇದಕ್ಕೆ ಇನ್ಸೆಕ್ಟ್ಸ್ ಅಷ್ಟು ಜಾಸ್ತಿ ಪ್ರಾಬ್ಲಮ್ ಮಾಡಂಗ ಅದಾವ ಸರ್, ಬಟ್ ಕಡಿಮೆ ಕಂಪೇರಿಟಿವ್ಲಿ. ಸರ್ ಇದು ಸಸಿಗಳು ಇದು ನಿಮ್ಮ ಕಡೆ ಸಿಗುತ್ತೆ ಸರ್. ಎಷ್ಟು ಸರ್ ಪ್ರೈಸ್ ಅಂದಾಗ? ನಾವು 80 rupees. ಹಾಂ ಸರ್. ಸ್ನೇಹಿತರೆ, ನಿಮಗೆ ಇದು ಬೇಕಾದ್ರೂ ಸರ್ ಕಡೆ ಸಿಗುತ್ತೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಡೈರೆಕ್ಟ್ ಫಾಲೋಅಪ್ ಮಾಡಿ ಸರ್ ಕಾಲ್ ಮಾಡಿ ಡೈರೆಕ್ಟ್ ತೊಗೋಬೋದು ಸ್ನೇಹಿತರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಇದೂ ನಮ್ಮ ರೈತರಿಗೆ ಬೆನಿಫಿಟ್ ಆಗುತ್ತೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.